ಮೆಕ್ಕೆಜೋಳದ್ದು ಮೀಟಿಂಗು ಇವತ್ತು ಮಾಡೋದು. ನಮ್ಮ ಕಡೆ ಗೋವಿನ ಜೋಳ ಅಂತ. ಮೆಕ್ಕೆಜೋಳಕ್ಕೆ ಈ ಸಾರಿ MSP ನಿಗದಿಯಾಗಿರ್ತಕ್ಕಂಥದ್ದು ಒಂದು ಕ್ವಿಂಟಾಲ್ಗೆ 2,400 ರೂಪಾಯಿ. 2,004 ರೂಪಾಯಿ, 400 ರೂಪಾಯಿ. ಆದರೆ ಇಲ್ಲಿವರೆಗೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಲ್ಲ. 55 ಲಕ್ಷ ಟನ್. ರೈತರು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಮೆಕ್ಕೆಜೋಳ ಖರೀದಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಚಳುವಳಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರು HK ಪಾಟೀಲ್ರು, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟ್ರು, APMC ಮಿನಿಸ್ಟ್ರು, ಚೀಫ್ ಸೆಕ್ರೆಟರಿ, ಅಂದರೆ ಡೆವಲಪ್ಮೆಂಟ್ ಕಮಿಷನ್ರು, ನಫೆಡ್ನವರು, ಕೂಡ ಪಶುಸಂಗೋಪನೆ ಮಂತ್ರಿಗಳು, ಪಶುಸಂಗೋಪನೆ ಮಂತ್ರಿಗಳು ದಪ್ಪಾಗಿರೋದ್ರಿಂದ ಕಾಣಿಸಲ್ಲ. ಜೋರಾಗ ಕೇಳಿಸ್ತಾ ಇಲ್ಲ ನಿಮಗೆ? ನಾವೆಲ್ಲ ಮೀಟಿಂಗ್ ಮಾಡಿದ್ದೀವಿ ಇವತ್ತು. ಏನಾಗಿದೆ ಅಂತಂದರೆ ಮಾರುಕಟ್ಟೆಯಲ್ಲಿ ರೇಟ್ ಬಿದ್ದೋಗ್ಬಿಟ್ಟಿದೆ. ಉತ್ಪಾದನೆ ಜಾಸ್ತಿ ಆಗಿದೆ. ಆಮೇಲೆ ಮೆಕ್ಕೆಜೋಳ ಈ ಸಾರಿ ರೈತರು ಜಾಸ್ತಿ ಬೆಳೆದಿದ್ದಾರೆ. ಸುಮಾರು 55 ಲಕ್ಷ ಟನ್ ಮೆಟ್ರಿಕ್ ಟನ್ 55 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ಬೋದು ಅಂತೇಳಿ ಅಂದಾಜಿದೆ. ಈ ಮಧ್ಯೆ ಇದು ಗೊತ್ತಿದ್ದು ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು, ಇಡೀ ದೇಶದಲ್ಲಿ ಜಾಸ್ತಿ ಬೆಳೆದಿದ್ದಾರೆ. ಆದರೂ ಕೂಡ ಕೇಂದ್ರ ಸರ್ಕಾರ 70 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಆಮದು ಮಾಡ್ಕೊತಾ ಇದೆ.